Shrooniverse, the magic is alive. Removing all the nakaratmakate from your ಜೀವನ. ಎಲ್ಲ ಶ್ರುತಿಸಿನ್ಸ್ಗೂ ವೆಲ್ಕಮ್ ಟು ದಿ ಶ್ರೂನಿವರ್ಸ್. ಜೂನ್ 15ರಂದು ವಿ ಹ್ಯಾವ್ ದಿ ಅಮಾವಾಸ್ಯೆ, ನ್ಯೂ ಮೂನ್ ಇನ್ ಜೆಮಿನಿ. ನೋಡಿ, ಮತ್ತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೇ 31ನೇ ತಾರೀಕು ಭಾನುವಾರದಂದು ವಿ ಹ್ಯಾಡ್ ಅ ಹುಣ್ಣಿಮೆ, ರೇರ್ ಬ್ಲೂ ಮೈಕ್ರೋ ಮೂನ್. ಅವತ್ತ ನಮ್ಮ RCB ಯಾವ ರೇಂಜ್ ಗಾಡಿ, ಯಾವ ರೇಂಜ್ ಕಪ್ಪನ್ನ ಗೆದ್ಕೊಂಡ್ರು ಅಂದ್ರೆ ಇಟ್ ವಾಸ್ ದೇರ್ ಇನ್ ದ ಕಾರ್ಡ್ಸ್. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಒಂದು ರೇರ್ ಕಾಸ್ಮಿಕ್ ಅಲೈನ್ಮೆಂಟ್ ಅಂದ್ರೆ ಖಗೋಳ ವಿಸ್ಮಯ ಆಗ್ತಿದೆ ಬರೋ ಜೂನ್ 15ರಂದು. 5 + 1 is 6. 6 is what? Correct. The number of Shukra. June number 6. June ಮ್ಯಾರೇಜ್ ಮಂತ್. ಯಾಕೆ ಹೇಳಿ ಜೂನ್ ಮ್ಯಾರೇಜ್ ಮಂತ್? ದ ಗಾಡೆಸ್ ಆಫ್ ಮ್ಯಾರೇಜ್ ಜೂನೋ ಇಂದ ಬಂದಿರೋದು ಜೂನ್ ಅಂತ. ಒಟ್ನಲ್ಲಿ ಜೂನ್ ತಿಂಗಳಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಬೇಕು ಅಂತ ಎಲ್ಲೋ ಮನಸ್ಸಲ್ಲಿ ಇರುತ್ತೆ, ಆದ್ರೆ ಮಾಡೋದಕ್ಕೆ ಆಗ್ತಲ್ಲ, ಪುಕ ಅಂತ ಇರುತ್ತೆ. ಮಾತುಕತೆ, ಸಂವಹನ ಆಚೆನೆ ಬರ್ತಾರಲ್ಲ, ಅದನ್ನ ಸಕ್ರಿಯಗೊಳಿಸುತ್ತೆ ಈ ಒಂದು ಅಮಾವಾಸ್ಯೆ. ಯಾಕಂದ್ರೆ ದ ನ್ಯೂ ಮೂನ್ ಈಸ್ ಇನ್ ಜೆಮಿನಿ. ಮಿಥುನ ರಾಶಿ ಅಂದ್ರೇನೆ ವಾಕ್ಚಾತುರ್ಯ, ಮಾತು 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 ಮಾತು. ಅದಕ್ಕೆ ಸಾಕ್ಷಿ ನಾನೇ. ಅಲ್ಲ ಮೇಡಮ್, ನೀವು ಮಕರ ಅಲ್ವಾ ಅಂದ್ರೆ, ಹೌದಮ್ಮ ಹೌದು, ಮಕರ ಇಸ್ ಮೈ ಮೂನ್ ಸೈನ್, ಮಿಥುನ ಇಸ್ ಮೈ ಸನ್ ಸೈನ್. ಸೊ ಜೆಮಿನಾ ಇಸ್ ಯೂಶಲಿ ತುಂಬಾ ಟಾಕಿಟಿವ್ ಅಂತ ಹೇಳ್ತಾರೆ, ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತಾರೆ. ನಾನಂತೂ ಟಿಪಿಕಲ್ ಜೆಮಿನೈ ಸನ್ ಸೈನ್ ನ ನೋಡಿದ್ರೆ. ಸೊ ಟಿಪಿಕಲ್ ಜೆಮಿನೈ ಮೂನ್ ಸೈನ್ ಹೆಂಗ್ ಇರುತ್ತೆ ಅಂತ ಕೇಳಿದ್ರೆ, ಅಂಡ್ ವಿಶೇಷವಾಗಿ ಅಮಾವಾಸ್ಯೆ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಆವತ್ತಿನ ದಿನ ನೀವ್ ಏನ್ ಹೇಳಿದ್ರು ಆ ಕೆಲ್ಸಗಳು ನಡೆಯುತ್ತೆ. ಲಿಟ್ರಲಿ ಲೈಕ್ ನಾಲ್ಗೆ ಮೇಲೆ ಏನೋ ಒಂದು ಮ್ಯಾಜಿಕಲ್ ತಾಲಿಸ್ಮಾನ್ ಇಟ್ಟಂಗೆ. ಸೊ ಕೆಟ್ಟದ್ ಹೇಳಿದ್ರೆ ಕೆಟ್ಟದೂ ನಡೆಯುತ್ತೆ, ಒಳ್ಳೇದ್ ಹೇಳಿದ್ರೆ ಒಳ್ಳೇದೂ ನಡೆಯುತ್ತೆ. ಅಯ್ಯೋ, ಇಟ್ಸ್ ಸೋ ಡೇಂಜರಸ್ ಅಲ್ವಾ? ಸಾಧಾರಣವಾಗಿ ಎಲ್ರಿಗೂ ಅಮಾವಾಸ್ಯೆ ಅಂದ್ರೆ ಭಯ ಆಗುತ್ತೆ. ಅಮಾವಾಸ್ಯೆ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅಮಾವಾಸ್ಯೆ ಅಂದ್ರೆ ಏನಾದ್ರು ಭೀಕರವಾದ ಘಟನೆ ಆಗುತ್ತೆ, ಅಮಾವಾಸ್ಯೆ ಎಂದು ಯಾವ ಕೆಲಸನೂ ಶುರು ಮಾಡಬಾರ್ದು, ಅಮಾವಾಸ್ಯೆ ಅಂದ್ರೆ ಆಚೆ ಹೋಗ್ಬಾರ್ದು ಅಂತ. ಅದೆಲ್ಲ ಮೂಢ ನಂಬಿಕೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೀನಿ, ಅಮಾವಾಸ್ಯೆ ಅಂತ. ಅಂದ್ರೆ ಅಮ್ಮ ಅಲ್ಲಿ ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ಅಲ್ಲಿ ಅಮ್ಮ ಬರುತ್ತೆ ಅಂತ ಅಲ್ವಾ? ಸೊ ಹೌ ಕ್ಯಾನ್ ಇಟ್ ಬಿ ನೆಗೆಟಿವ್? ಇಟ್ ಕ್ಯಾನ್ ಓನ್ಲಿ ಬಿ ಪಾಸಿಟಿವ್. ಅಮಾವಾಸ್ಯೆ ಅಂದ್ರೆ ನ್ಯೂ ಮೂನ್, ಅಂದ್ರೆ ನ್ಯೂ ಬಿಗಿನಿಂಗ್ಸ್. ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಶುರು ಮಾಡ್ಬೇಕು ಅಂದ್ರೆ ಅಮಾವಾಸ್ಯೆ ಎಂದು ಶುರು ಮಾಡ್ಬೇಕಂತೆ. ದೀಪಾವಳಿ ಟೈಮು ಅಮಾವಾಸ್ಯೆ ಅಂದೇ ಬರುತ್ತಲ್ವಮ್ಮ, ಅದನ್ನ ಎಲ್ಲಿ ಮರ್ತ್ರಿ ನೀವು? ಹಂಗಾಗಿ ಈ ಅಮಾವಾಸ್ಯೆ ಅಂತೂ ಇನ್ನಷ್ಟು ಅದ್ಭುತವಾದ ಅಮಾವಾಸ್ಯೆ ಆಗಿರುತ್ತೆ. ಯಾಕಂದ್ರೆ ಮಿಥುನ ರಾಶಿ ವಾಕ್ಚಾತುರ್ಯನ ನೀಡುತ್ತೆ. ಮಿಥುನ ರಾಶಿಯಿಂದ ಸರಿಯಾದ ಪದಗಳನ್ನು ಬಳಸ್ತೀರಾ, ಸರಿಯಾದ ಪಾಲುದಾರಿಕೆಗಳಾಗತ್ತೆ, ಸರಿಯಾದ ನೆಗೋಸಿಯೇಷನ್ಸ್ ಆಗತ್ತೆ, ಸರಿಯಾದ ಒಂದು ಕನೆಕ್ಟಿವಿಟಿ ಸಿಗತ್ತೆ ನಿಮಗೆ. ಆದರೆ ಯಾರಿಗಾದ್ರೂ ಏನಾದ್ರೂ ಹೇಳಿ ನೋವುಂಟು ಮಾಡುವ ಸಾಧ್ಯತೆನೂ ಹೆಚ್ಚು. ಹಳೆ ಲವ್ವು ಹಳೆ ಡವ್ವು ವಾಪಸ್ ಬರುವ ಸಾಧ್ಯತೆನೂ ಹೆಚ್ಚು. ವಿಚ್ ಮೀನ್ಸ್ ಅವ್ರನ್ನ ವಾಪಸ್ ಸೇರ್ಸ್ಕೋಬೇಕಾ ಬಾರದ, ಆ ಬುದ್ಧಿವಂತಿಕೆಯನ್ನು ನೀವು ಬಳಸ್ಬೇಕಾಗತ್ತೆ. ಅಯ್ಯೋ, ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನ್ಯೂ ಮೂನ್, ಹಿ ಕೇಮ್ ಬ್ಯಾಕ್ ಇನ್ ಟು ಮೈ ಲೈಫ್ ಅಂಡ್ ಐ ರೂಯಿನ್ ಮೈ ಲೈಫ್ ಅಂತ ಹೇಳಿದ್ರೆ ಯಾವ ಒಂದು ಅರ್ಥನೂ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹೇಗೆ ನಕಾರಾತ್ಮಕತೆಗಳನ್ನು, ನಾವು ಹೇಳೋದನ್ನ, ನೆಗೆಟಿವ್ ಥಿಂಗ್ಸ್ ಅನ್ನ ಹೌ ನಾಟ್ ಟು ಮೇಕ್ ಇಟ್ ಕಮ್ ಟ್ರೂ ಅಂತ ಕೇಳಿದ್ರೆ, ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅಲ್ಲಿ ನಾನ್ ಕಂಡು ಹಿಡ್ದಿಲ್ಲ, ಡಿಸ್ಕ್ಲೇಮರ್, ಇದು ನನ್ನದಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆಕ್ಸೆಸ್ ಕಾನ್ಶಿಯಸ್ನೆಸ್ ಅಲ್ಲಿ ಪಾಕೆಟ್ ಅಂಡ್ ಪಾಡಿಟ್ ಅಂತ ಮೊದಲೇ ಕಂಡು ಹಿಡಿದಿದ್ದಾರೆ. POC ಅಂದ್ರೆ ಪಾಯಿಂಟ್ ಆಫ್ ಕ್ರಿಯೇಷನ್ ಅಂತ ಅರ್ಥ, POD ಅಂದ್ರೆ ಪಾಯಿಂಟ್ ಆಫ್ ಡಿಸ್ಟ್ರಕ್ಷನ್ ಅಂತ ಅರ್ಥ. ಸೊ ಪಾಕೆಟ್ ಅಂಡ್ ಪಾಡಿಟ್ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ನಕಾರಾತ್ಮಕ ಆಲೋಚನೆ ಬರುತ್ತೆ. ಅಯ್ಯೋ, ಅಮಾವಾಸ್ಯೆನ ಸತ್ತೋದ್ರೆ ಯಾಕೆ ಯೋಚನೆ ಮಾಡ್ಬೇಕದೆಲ್ಲ? ಇಮ್ಮಿಡಿಯೇಟ್ಲಿ ಸೇ ಪಾಕೆಟ್ ಅಂಡ್ ಪಾಡಿಟ್. ಇದು ಹೇಗೆ ಕೆಲಸ ಮಾಡುತ್ತೆ ಶ್ರುತಿ ಅಂದ್ರೆ, ಇವಾಗ ಅನ್ಕೊಳ್ಳಿ, ನೀವು ಕಾರ್ಡ್ಸ್ ಅಲ್ಲಿ ಒಂದು ಮನೆಯನ್ನು ಕಟ್ತೀರಾ, ಓಕೆನಾ? ಫುಲ್ ಟಾಪ್ ತನಕ ಕಟ್ತೀರಾ. ಸಡನ್ ಆಗಿ ಕೆಳಗಿನ ಕಾರ್ಡ್ ಹಿಂಗ್ ಹೇಳಿದ್ರೆ ಏನಾಗುತ್ತೆ? ಎಲ್ಲ ಡಬ್ ಅಂತ ಕೆಳಗೆ ಬೀಳುತ್ತೆ, ಭಸ್ಮ ಆಗುತ್ತೆ. ಕರೆಕ್ಟಾ? ಅದೇ ರೀತಿಯಲ್ಲಿ ನಿಮ್ಮ ನಕಾರಾತ್ಮಕತೆಯ ಆ ಒಂದು ಅರಮನೆ ಏನ್ ಕಟ್ಕೊಂಡಿರ್ತೀರೋ, ಯು ಕ್ಯಾನ್ ಕಾಲ್ ಇಟ್ ದ ಹಾಂಟೆಡ್ ಹೌಸ್, ಏನ್ ಕಟ್ಕೊಂಡಿರ್ತೀರೋ ಅದನ್ನ ಈ ಕೆಳಗೆ ಈ ಪಾಕೆಟ್ ಅಂಡ್ ಪಾಡಿಟ್ ಅಂತ ಹೇಳಿದ ತಕ್ಷಣ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎವ್ರಿಥಿಂಗ್ ಕಮ್ಸ್ ಕ್ರಾಶಿಂಗ್ ಡೌನ್. ಆ ನಕಾರಾತ್ಮಕ ವಿಷಯ ನಡೆಯಲ್ಲ. ನಾಲ್ಗೆನೆ ತಿರ್ಗಲ್ವಲ್ಲ ಶ್ರುತಿ, ಪಾಕೆಟ್ ಅಂಡ್ ಪಾಡಿಟ್ ಹೇಳಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಲ್ಲ ಅಂತ ಹೇಳ್ತಿದ್ರೆ, ಶಿವೋಹಂ ಅಂತ ಹೇಳಿ. ಸುಲಭನಾ? ಶಿವೋಹಂ 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 ಅಷ್ಟೇ. ಆ ನಕಾರಾತ್ಮಕತೆ ಹೊರಟೋಗತ್ತೆ. ಅದೂ ಕಷ್ಟವಾದರೆ ನೇತಿ ನೇತಿ. ಕೇಳೋದಿಕ್ ಚೆನ್ನಾಗಿದೆ ಶ್ರುತಿ ಇದು.
ನೇತಿ ನೇತಿ ಅಂತ ಹೇಳಿ. ಅಯ್ಯೋ ನಾನು ದಪ್ಪ ಆಗೋಗಿದ್ದೀನಿ 5 kg, ನೇತಿ ನೇತಿ. ನೋ, ದಟ್ಸ್ ನಾಟ್ ಟ್ರೂ. ಸೊ ಯಾವ್ದಾದ್ರೂ ಒಂದು ನಕಾರಾತ್ಮಕ ಆಲೋಚನೆ ಬಂದಲ್ಲಿ ವಿಶೇಷವಾಗಿ ಅಮಾವಾಸ್ಯೆಯಂದು ತೊಡೆದು ಹಾಕಿ. ಇನ್ ನಮ್ಮ ಮನೇಲಿ ಜಲ್ಜಲ್ಲನ್ನ ಇಟ್ಕೊಂಡಿದ್ದೀವಿ. ಸಾಧಾರಣವಾಗಿ ನಾನು ಏನ್ ಮಾಡ್ತೀನಿ ಗೊತ್ತಾ, ಯೂಶಲಿ ಮನೇಲಿ ಎಲ್ಲರಿಗೂ ಹಿಂಗ್ ಮಾಡ್ತೀನಿ. ಯಾಕೆ? ದೇವಸ್ಥಾನದಲ್ಲಿ ಕಾಲಿಟ್ಟಿದ ತಕ್ಷಣ ಒಂದು ಧನಾತ್ಮಕವಾದ ಶಕ್ತಿ ಇದೆ. ವಾಟ್ ಇಸ್ ದಟ್ ವೈಬ್ರೇಷನ್? ಆ ಗಂಟೆ ಸದ್ದು ಏನ್ ಮಾಡುತ್ತೆ ಅಂದ್ರೆ, ಇಟ್ ರಿಮೂವ್ಸ್ ನೆಗೆಟಿವಿಟಿ. ಎಲ್ಲಾ ನೆಗೆಟಿವಿಟಿ ಡಿಸಪಿಯರ್ ಆಗೋಗುತ್ತೆ. ಸೊ ದ ಸೇಮ್ ಥಿಂಗ್ ಅ ಬೆಲ್ ಡಸ್. ಅಂದ್ರೆ ಒಂದು ಚಿಕ್ಕ ಬೆಲ್ಲನಾದ್ರೂ ಇಟ್ಕೋಬಹುದು, ಇಲ್ಲ ಇಂಥ ಒಂದು ಜಲ್ ಆದ್ರೂ ಇಟ್ಕೋಬಹುದಾಗಿದೆ. ಇದನ್ನ ಇಟ್ಕೊಂಡು ನೀವು ಊರೆಲ್ಲ ಓಡಾಡಿದ್ರೆ ಭಯ ಆಗ್ಬೋದು ಜನರಿಗೆ. ಸೊ ಒಂದು ಚಿಕ್ಕ ಬೆಲ್ಲನ್ನೇ ಇಟ್ಕೊಳ್ಳಿ. ಬಟ್ ಮನೆಯಲ್ಲಿ ಇದನ್ನ ಇಟ್ಕೋಬಹುದಾಗಿದೆ. ಯಾವಾಗ ಯು ಫೈಂಡ್ ಸಮಥಿಂಗ್ ನೆಗೆಟಿವ್, ಯಾರೋ ಏನೋ ಹೇಳಿದ್ರು, ನಮ್ಮಮ್ಮ ಅಂತವ್ರಪ್ಪ ಯೂಟ್ಯೂಬ್ ಇಲ್ಲಿ ಅಲ್ಲಿ ಎಲ್ಲ ವಿಷಯ ನೋಡ್ಕೊಂಡ್ ಬಂದ್ಬಿಟ್ರೆ, ಗೊತ್ತಾ ನಿನ್ಗೆ ಏನಾಯ್ತು ಅಂತ ಯಾವ್ದೋ ಒಂದು ಕತೆ ಹೇಳ್ತಾರೆ ನಮ್ಮಮ್ಮ. ಆವಾಗ ನಮ್ಮಮ್ಮನ ಕಿವಿ ಹತ್ರ ಹಿಂಗ್ ಮಾಡ್ಬೇಕು ನಾನು. ಇದನ್ ಮಾಡಿದಾಗ ಆ ನಕಾರಾತ್ಮಕತೆ ಹೊರಟೋಗತ್ತೆ, ಆ ಆಲೋಚನೆಗಳು ಹೊರಟೋಗತ್ತೆ, ಅನಾವಶ್ಯಕವಾದ ಅನ್ವಾಂಟೆಡ್ ನೆಗೆಟಿವಿಟಿ ಹೊರಟೋಗತ್ತೆ. ಸೊ ದ ನೆಕ್ಸ್ಟ್ ಟೈಮ್ you have any unwanted negativity, please. And new moon in Gemini time ಅಲ್ಲಿ start a new project. ಹೊಸ ಕಲಿಕೆಯನ್ನು ಆರಂಭಿಸಿ. ಕಲಿಯುವ ಯುಗ ಆಗಿದೆ. ಹೊಸ ಪ್ರಾಜೆಕ್ಟ್ ಅನ್ನು ಶುರು ಮಾಡ್ಕೊಳ್ಳಿ. ಯಾವ್ದಾದ್ರೂ ಒಂದು ಕೆಲಸನ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್, ಒಂದು ಹೆಜ್ಜೆ ಮುಂದೆ ಇಡಿ. ಅದು ನಿಮ್ಮನ್ನು ಪ್ರಗತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಐ ನೋ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್. ಮೇಡಮ್ ಇದು ಎಲ್ಲಿ ಸಿಗತ್ತೆ? ನೀವೇ ಇದನ್ನ ಕೊಡಕ್ಕಾಗತ್ತಾ? ಇಲ್ಲ. ದಿ ಆನ್ಸರ್ ಇಸ್ ನೋ. Extremely sorry, this is not with me. If you want the reset button, then you know where to contact me. 9902611760. And yes, ಅತಿ ಶೀಘ್ರದಲ್ಲಿ ಶೃನಿಕ್ ಬೈ ಶ್ರುತಿಯಲ್ಲಿ ಇದೇ ತಿಂಗಳು ಜೂನ್ ತಿಂಗಳಲ್ಲಿ ನೀವು you can actually get your hands on the Shrunik blessing cards with the Merkaba. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಈಗಾಗಲೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಒಂದು ವಿಡಿಯೋನು ಮಾಡಿದ್ದೀನಿ. ಸುಮಾರು ಜನರು ಶೃನಿಕ್ ಬೈ ಶ್ರುತಿ ಬ್ಲೆಸ್ಸಿಂಗ್ ಕಾರ್ಡ್ಸ್ ಅನ್ನು ತಗೊಳ್ತಿದ್ದಾರೆ. ಆದ್ರೆ ಶ್ರುನಿವರ್ಸ್ ಅಲ್ಲಿ ಮೊದಲನೇ ಬಾರಿ ಹೇಳ್ತಿದ್ದೀನಿ. ಸೊ ವೇ ಟು ಕಾಂಟ್ಯಾಕ್ಟ್ ಮೀ. ಮತ್ತೊಮ್ಮೆ ಮುಂದಿನ ಗುರುವಾರ ಭೇಟಿ ಮಾಡೋಣ. ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ಇಲ್ಲಿ ಬರ್ಬೇಕು ಅಂತ ಇದ್ರೆ ಬರ್ತೀರಾ, ಇಲ್ದಿದ್ರೆ @Shruniverse official is not for you. ನೀವೊಬ್ರೇ ಮೇಡಮ್ ಹೇಳ್ತಿರೋದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ನಮಗ್ ಹೇಳ್ದೆ ಬರಬೇಡಿ ಅಂತ ಹೇಳ್ತಿರೋದು ನೀವೊಬ್ರೇ ಮೇಡಮ್ ಅಂದ್ರೆ, ಇದು ಹಂಗೆ ಅಲೈನ್ಮೆಂಟ್ ಅಂತ ಕರಿತೀವಿ. ಇಫ್ ಯು ಆರ್ ಅಲೈನ್ಡ್, ಇಫ್ ಇಟ್ ಇಸ್ ಮೆಂಟ್ ಟು ಬಿ, ಯು ವಿಲ್ ಕಮ್ ಟು ಮಿ. ಇಲ್ದಿದ್ರೆ ಚಾನ್ಸ್ ಇಲ್ಲ ಗುರು. ಟಿಪ್ಪರ್ಲಾಗ ಹಾಕಿದ್ರು ನಿಮ್ಗೆ ಸಿಗಲ್ಲ ಶ್ರೂನಿವರ್ಸ್. ದಟ್ ಇಸ್ ಹೌ ಇಟ್ ಇಸ್.